ತನುಷ್ ಸರ್ಗೆ ಮತ್ತೆ ಲವ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇದರಲ್ಲಿ ನಾನು ತನುಷ್ ಸರ್ ವೈಫ್ ಆಗಿ ಕಾಣಿಸ್ಕೊತಿದ್ದೀನಿ. ನಮ್ಮ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಪ್ರೀತಿ ಮಮತೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಸರು ಅದು ನಮ್ಮ ಡೈರೆಕ್ಟ್ರು ಅದೆಲ್ಲ ರಿವೀಲ್ ಮಾಡಬಾರ್ದು, ಸೀಕ್ರೆಟ್ ಸಿನಿಮಾದಲ್ಲಿ ನೋಡ್ಲಿ ಅಂತ ಹೇಳಿದ್ದಾರೆ. ಹೌದಾ? ಹಂಗಾದ್ರೆ ಮತ್ತೆ ಲಕ್ಷ್ಮಿಯೇ. ಇಲ್ಲ ಡೈರೆಕ್ಟರ್ ಸರ್ ಇಲ್ಲ, ಲಕ್ಷ್ಮಿ. First, I would like to thank our director Lava sir ಮತ್ತೆ ಪ್ರೊಡ್ಯೂಸರ್ ನಮ್ಮ ಬಾಸ್ ತನುಷ್ ಸರ್. ನಾನು ಹುಬ್ಳಿಯಿಂದ ಬಂದಿದ್ದೀನಿ ಇವಾಗ, ಸೊ ಸ್ಪೆಷಲಿ ಇದ್ರ ಸಲುವಾಗಿ. ಸೊ ಇದರಲ್ಲಿ ಒಂದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಯಾವುದೋ ಇಂಡಸ್ಟ್ರಿಯಲ್ಲಿ ಕನ್ನಡ ಮೂವಿ ಸಕ್ಸಸ್ ಆಗಬೇಕಂದ್ರೆ ಇಟ್ಸ್ ಆಲ್ ಅಬೌಟ್ ಮೀಡಿಯಾ ಪಾರ್ಟ್. ಯಾಕಂದ್ರೆ ನಾವೆಲ್ಲ 100% ಎಫರ್ಟ್ ಆಗಿರ್ತೀವಿ, ಆದರೆ ನಿಮ್ದೊಂದು ಚೂರು ಎಫರ್ಟ್ ಇದ್ರೆ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಥ್ಯಾಂಕ್ ಯು. ಲವ ಸರ್ ಏನು ರಿವೀಲ್ ಮಾಡಕ್ ಹೋಗ್ಬಿಡಿ ಅಂತ ಹೇಳಿದೆ. ಹೌದು ಸರ್. ಓಕೆ, ನಾನು ಇನ್ಸ್ಪೆಕ್ಟರ್ ಆನಂದ್ ಅಂತ ಹೇಳಿ. ಕ್ರೈಮ್ ಬ್ರಾಂಚಸ್ ಪಾಳ್ಯ ಅಂತಿದೆ ಅಷ್ಟೇ. ಡೈರೆಕ್ಟರ್ ಲವ ಸರ್ ಹಾಗೂ ತನುಷ್ ಶ್ರವಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಸಿನಿಮಾದಲ್ಲಿ ನಾನು ಒಂದು ಬಿಸ್ನೆಸ್ ಓನರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಎಮೋಷನಲ್ ತುಂಬ ಕನೆಕ್ಟ್ ಆಗೋಂಥ ಸಾಂಗು. ತನುಷ್ ಅವರು ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ಹೋಟ್ಲ್ ಹೆಸರು ಗೊತ್ತಿಲ್ಲ ಸರ್. ಹೋಟ್ಲ್ ಹೆಸರು ಅಂದರೆ ಹೋಟ್ಲ್ ಓನರ್ ಕ್ಯಾರೆಕ್ಟರ್ ಏನಿದೆ ಅದು ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಭೀಷ್ಮ ರಾಮಯ್ಯ ಅಂತೇಳಿ ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದ. ಇದುವರೆಗೂ ಒಂದು 40 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಒಂದು ವರ್ಕರ್ ಆಗಿ ಕೆಲಸ ಮಾಡ್ತಿರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಒಂದು ಸ್ವಲ್ಪ ಕ್ರ್ಯಾಕ್ ಬೈ ಥರ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪಾತ್ರವನ್ನು ನನಗೆ ನಿರ್ದೇಶಕರಾದಂತಹ ನಮ್ಮ ಲವ ಸರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರಾದಂತಹ ತನುಷ್ ಶಿವಪ್ಪ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಬ್ಯಾನರ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತಮ್ಮೆಲ್ಲರಿಗೂ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಯೂಟ್ಯೂಬ್ ಚಾನಲ್ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಟೀಸರಲ್ಲಿ ನೋಡಿದಂಗೆ ಒಂದು ಒಳ್ಳೆ ಟೀಸರ್ ಬಂದಿತ್ತು. ಈಗ ಒಂದು ಒಳ್ಳೆ ಹಾಡು ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ಕೇಳೋದಕ್ಕೆ ಹಿಂಪಾಗಿದೆ. ಹೀಗೆ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಪ್ರೊಡಕ್ಷನ್ ಆಗಿರೋದ್ರಿಂದ ನಮಗೂ ಕಲಾವಿದರಾದ ನಮ್ಮೆಲ್ಲರಿಗೂ ಒಂದು ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ಕರಾವಳಿಯ ಬೈದೂರಿನವನು, ಹವ್ಯಾಸ ರಂಗಭೂಮಿ ಕಲಾವಿದ ಬೆಂಗಳೂರಿನಲ್ಲಿ. ಒಂದಿಷ್ಟು ಅವಕಾಶಗಳಿಗೆ ಹುಡುಕಾಡ್ತಾ ಇದ್ದೆ. ಸೊ ಲವ ಸರ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ತನುಷ್ ಶಿವಣ್ಣ ಅವರಿಗೂ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಹೆಸರು ಅಕ್ಷಯ್. ಈ ಸಿನಿಮಾಲಿ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ಬಂದಿರೋ ಒಂದು 5-6 ಸಣ್ಣ ಸಿನಿಮಾಗಳಲ್ಲೇ ನಾನೆಲ್ಲ ಬರೀ ಕಾಮಿಡಿ ರೋಲ್ಸ್ ಮಾಡ್ತಿದ್ದೆ. ಸೊ ಇದರಲ್ಲಿ ನನಗೆ ಫಸ್ಟ್ ಟೈಮ್ ಒಂದು ನೆಗೆಟಿವ್ ಶೇಡ್ ತೋರ್ಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಐ ವಾಸ್ ವೆರಿ ಹ್ಯಾಪಿ ಟು ಡೂ ದಟ್. ಬಟ್ ಕತೆ ಬಗ್ಗೆ, ಸಿನಿಮಾ ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನ ಪಾರ್ಟ್ ಏನಿದೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 10 days ಶೂಟ್ ಮಾಡಿದ್ದೀನಿ, ಡಬ್ಬಿಂಗಲ್ಲಿ ನೋಡಿದ್ದೀನಿ. ಅದು ಬಿಟ್ಟರೆ ಇವತ್ತೇ ಬಂದು ಸಾಂಗ್ ನೋಡಿದೆ. ಸಾಂಗ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜನಿತ್ ಶೆಟ್ಟಿ ಅಂತ. ನಾನು ಈ ಸಿನಿಮಾಲಿ ಒಂದು ನೆಗೆಟಿವ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ತಾನೇ ಸಾಂಗ್ ರಿಲೀಸ್ ಮಾಡಿದ್ರು. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರೂ ಕೋಆಪ್ರೇಷನ್ ಇದ್ದರೆ ನಮ್ಮ ಸಿನಿಮಾ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಾನು ಸುಭಾಷ್ ಅಂತ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹೆಸರು ಶರತ್ ಅಂತ, ಎನ್ನಾರ್ಪುರ. ಇದರಲ್ಲಿ DOP ಆಗಿ ವರ್ಕ್ ಮಾಡಿದ್ದೀನಿ. ಸಾಂಗ್ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಿಮ್ಮ ಸಿನಿಮಾನೂ ಇಷ್ಟ ಆಗುತ್ತೆ. ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು.
ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಾಂಗ್ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸಾಂಗು ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು, ಹಾರೈಸ್ತಾ ಇರಬೇಕು. ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಬೇಕು, ನಮ್ಮ ಸಿನಿಮಾ ಚಿತ್ರತಂಡದ ಮೇಲೆ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಲವ ನಿರ್ದೇಶಕ ಮಾತನಾಡೋದು. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಪ್ರಮೋದ್ ಮರುವಂತೆ ಬರೆದಿದ್ದಾರೆ ಸಾಹಿತ್ಯ, ಮತ್ತು ನವೀನ್ ಸಜ್ಜು ಅವರು ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೇನೆ. ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ U/A ಅಂತ ಹೇಳಿ. ಅನೇಕ ಕಾನೂನು ಅಡೆತಡೆಗಳಿದ್ದರೂ ಕೂಡ ಸೆನ್ಸಾರ್ ಆಫೀಸರು ಅವರ ಕಾರ್ಯನ ನಿಷ್ಪಕ್ಷಪಾತದಿಂದ ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಯಾವುದಕ್ಕೂ ಕೇರ್ ಮಾಡ್ದಲೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದಾರೆ. ಇವತ್ತು ಸೆನ್ಸಾರ್ ನಮಗೆ U/A ಏನು ಸಿಕ್ಕಿದೆ ಅದು ನಮ್ಮ ಇಂಡಿಯನ್ ಲಾಯಿಂದ ಮತ್ತು ನಿಮ್ಮ ಏನು ಪ್ರೆಸ್ ಇದೆ ಅವರಿಂದ. ಖಂಡಿತವಾಗ್ಲೂ ನೀವುಗಳು ಮತ್ತು ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆನ್ಸಾರ್ ಸಿಗೋಕ್ಕಿಲ್ಲ. ಸಿನಿಮಾ ಸೆನ್ಸಾರ್ ನೋಡಿದ ಸಿನಿಮಾಕ್ಕೆ ಅಪ್ರೂವಲ್ ಕೊಡೋ ಟೈಮಲ್ಲಿ ಹೋಗಿ ಲೀಗಲ್ ನೋಟಿಸ್ ಕೊಡ್ತಾರೆ. ಅದು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಬರ್ತಾರಲ್ಲ ಅದು ತಪ್ಪು. ಅವರು ಒಬ್ರು, ಅದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. SRV ಥಿಯೇಟ್ರಿಗೆ ಬಂದಿದ್ದಾರೆ, ಅವ್ರು ಬಂದಿರೋದು ನಿಜ. ಒಬ್ರು ಏನು ಆರೋಪಿಗಳಿದ್ದಾರೆ ಅವರ ಕಡೆ ಸಂಬಂಧಿಗಳು ಮಾಡಿದ್ದಾರೆ. ಈಗ ಅವ್ರು ಹೇಗೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ನಾವು ಮಾಡಬಹುದು. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸಮಾಜದಲ್ಲಿ ನಡೆಯುವಂತ ಅನೇಕ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಸಮಾಜದಲ್ಲಿ ಯಾವುದು ಅಂದ್ರೆ ದಿನನಿತ್ಯ ನಡೀತಾ ಕ್ರೈಮ್ಸ್ಗಳು, ಆ ಕ್ರೈಮ್ಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದು ಸಮುದಾಯದ ನೈಜ ಘಟನೆಗಳನ್ನ ಅವರ ಜೀವನ ಚರಿತ್ರೆ ಇಟ್ಕೊಂಡು ನಾವು ಮಾಡಿಲ್ಲ. ಎಸ್ಪೆಷಲಿ ದರ್ಶನ್ ಸರ್ ಕೇಸನ್ನ ಸ್ಟೋರಿ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೇನೆ. ಡೈರೆಕ್ಟ್ರೆ, ಸಂಬಂಧಿಸಿಲ್ಲ ಅಂತ ನೀವು ವೇದಿಕೆ ಮೇಲೆ ಹೇಳ್ತಾ ಇದ್ದೀರಿ, ಬಟ್ ಹಾಡಲ್ಲಿ ಒಂದೆರಡು ವಿಷಯ ಗಮನಿಸಿದ್ರೆ, ಒಂದು ಕಡೆ ವಿಧಾನಸೌಧ, ಇನ್ನೊಂದು ಕಡೆ ಪಾರ್ಲಿಮೆಂಟು, ಘಟನೆಗೆ ಎಲ್ಲೋ ತಳುಕು ಹಾಕೊಳ್ಳುವಂಥ ಸನ್ನಿವೇಶಗಳು ಸಿನಿಮಾದಲ್ಲಿ ಇದೆಯಾ ಅಂತ ಅನಿಸುತ್ತಾ? ಅಂದರೆ ಅಲ್ಲಿ ಒಂದಿಷ್ಟು ಊಹಾಪೋಹಗಳು ಕೇಳಿ ಬರುತ್ತೆ, ರಾಜಕಾರಣಿಗಳ ವ್ಯವಸ್ಥೆಯ ಮತ್ತು ಕೈವಾಡ. ಅದನ್ನು ಇದರಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಹೊರಟಿದ್ದಾರೆ ಹೇಗೆ ಅಂತ? ಜಗೀನ್ ಸರ್, ಖಂಡಿತವಾಗ್ಲೂ ತಾವು ಸಿನಿಮಾ ನೋಡಿದಾಗ ತಮಗೆ ನಿಖರವಾಗಿ ಗೊತ್ತಾಗುತ್ತೆ. ಇದು ನನ್ನ ಒಂದು ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನ ನನ್ನ ಕಾಲ್ಪನೆಗೆ ತಕ್ಕ ಹಾಗೆ, ನನ್ನ ಫಿಕ್ಷನ್ಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಮಾಡಿರುವಂಥ ಘಟನೆ. ಇಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನಾಗಲಿ ಯಾವುದನ್ನೇ ಒಬ್ಬ ವ್ಯಕ್ತಿಗಳನ್ನಾಗಲಿ ತೇಜವಧೆಯಲ್ಲಿ ಮಾಡಿಲ್ಲ ಸರ್. ಓಕೆ, ನಿಮ್ಮ ಕಥೆಯಲ್ಲಿ ಇರುವಂಥ ಪಾತ್ರಧಾರಿಯ ಒಂದು ಅಂದರೆ ಅರೆಸ್ಟ್ ಹಿಂದೆ, ಅವ್ರನ್ನ ಬಂಧಿಸುವಂಥದ್ರ ಹಿಂದೆ ರಾಜಕಾರಣಿಗಳ ಕೈವಾಡ ಇರುತ್ತಾ ಹೇಗೆ ಸರ್? ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಇಲ್ಲಿ ಕೇಳ್ಬಿಟ್ರೆ ಸಿನಿಮಾ ನೋಡೋಕೆ ಮಜಾ ಇರೋದಿಲ್ವಲ್ಲ ಸರ್? ಪರ್ಟಿಕ್ಯುಲರ್ ಆಗಿ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಅದು ತುಂಬಾ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಅದಕ್ಕೆ. ಸರ್ ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಇಲ್ಲಿ ನಾವು ಯಾರನ್ನೂ ನೆಗೆಟಿವ್ ಆಗಿ ತೋರಿಸಿಲ್ಲ. ಜೊತೆಗೆ ನನ್ನ ಕಲ್ಪನೆ, ಒಬ್ಬ ನಿರ್ದೇಶಕನ ಕಲ್ಪನೆ ಏನಿದೆ ಆ ಕಲ್ಪನೆ ಆಧಾರದ ಮೇಲೆ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಏನು ಹೇಳ್ತಾರೆ ಅವ್ರನ್ನ ತೇಜೋವಧೆ ಮಾಡೋ ಕಾರ್ಯ ಅಂತೂ ನಾವು ಮಾಡಿಲ್ಲ. ಯಾವುದೇ ಪ್ರೆಸೆಂಟ್ ಈಗ ಏನು ಕೇಸ್ಗಳು ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ, ಆ ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್ ಅಂತ ಅಭಿನಯಿಸಿದ್ರು. ಅವರು ಹೀರೋಯಿನ್ನು, ಅವರು ವಂದಿತಾ ಅಂತ, ಈಗ ಅವರು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂದ್ರು, ಕೈ ಕೊಟ್ಟರು. ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು ಸರ್. ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ ಸರ್, ಎಲ್ಲಾನು ಇನ್ವೈಟ್ ಮಾಡಿದ್ದೀವಿ. ಈಗ ಹೆಂಗೆ ಸೆನ್ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಹಂಗೆ ಕೆಲವರು ನಮ್ಮ ಒಬ್ಬ ವಿಜಯಶ್ರೀ ಅಂತ ಅವರು ಕೇರಳ ಆಕ್ಟ್ರು, ಅವ್ರಿಗೂ ಥ್ರೆಟ್ನಿಂಗ್ ಮಾಡಿದ್ದಾರೆ. ಆಯಪ್ಪ ಇದ್ರಿಗೆ ಬಂದೇ ಇಲ್ಲ ಸರ್. ಈಗ ಆರೋಪಿಗಳ ಕಡೆಯವರು ನಿಮಗೆ ಯಾರು ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಹೇಳಿದ ನೀನ್ ಯಾಕೆ ಮಾಡಕ್ ಹೋದೆ ಆ ಸಿನಿಮಾದಲ್ಲಿ? ಎಸ್, ನಾನು ಎದುರ್ಕೊಳ್ಳಲ್ಲ ಮೇಡಮ್. ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಒಬ್ರು ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ದಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳಲ್ಲ. ಅವ್ರು ಗೊತ್ತಾಗ್ಲಿ. ಅವರು ಒಬ್ಬ ದೊಡ್ಡ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ,
ಮಾಡಬಾರ್ದು, ನಮ್ಮಂಥ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ ಅವರ ಘನತೆಗೆ ಬರ್ತಾರಲ್ಲ ಅಂಥ ಲೆಜೆಂಡ್ಸ್ಗಳ ಮೇಲೆ ಹೋರಾಟ ಮಾಡಿದ್ರೆ ಅಲ್ಲ, ಥ್ರೆಟ್ನಿಂಗ್ ಅಲ್ಲ, ಅದು ಸೆನ್ಸಾರ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅವರೇನೆ SRV ಥಿಯೇಟರ್ ಬಂದಿದ್ದಾರೆ, ಸೆನ್ಸಾರ್ ಶಿವು ಅನ್ನೋರು ಬಂದು ನಮ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕೊಟ್ಟಿದ್ದಾರೆ. ಸೊ ಕಲೆ ಹಾಕಿ ಕೊಟ್ಟು ಎಲ್ಲ ಮಾಡಿ ಎಷ್ಟು ನಮಗೆ ಕಿರುಕುಳ ಕೊಟ್ಟರು ಅಂದ್ರೆ, ಸೆನ್ಸಾರ್ ಆಗೋದಕ್ಕೆ ಒಬ್ಬ ಲಾಯರ್ ಆದವನಿಗೇನೆ ಅವರು ಡಿಸ್ಟರ್ಬ್ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಕಾನೂನು ಏನಿದೆ, ಸಿನಿಮಾ ನೋಡಾದ್ಮೇಲೆ ಕೊಡಲೇಬೇಕು. ಅವರು ಸಿನಿಮಾ ನೋಡ್ತಾರೆ, ಬಾರಿಗೆ ಇಶ್ಯೂ ಮಾಡಿರ್ತಾರೆ, ಕಟಿಂಗ್ಸು ನಾವು ಅಪ್ಲೋಡ್ ಮಾಡಿರ್ತೀವಿ, ಅವಾಗ ಲೀಗಲ್ ನೋಟಿಸ್ ಕೊಡ್ತಾರೆ. ಲೀಗಲ್ ನೋಟಿಸ್ ಕೊಟ್ಟು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಡ್ಯೂಟಿ ಇದೆ ಅದು ಮಾಡ್ಕೊಂಡಿದ್ದಾರೆ, ಅವ್ರ ರೈಟ್ಸ್ ಅವ್ರು ಕೇಳ್ಕೊಂಡಿದ್ದಾರೆ. ಆದರೆ ಈ ಸೆನ್ಸಾರ್ ಶಿವ್ ಅನ್ನೋ ವ್ಯಕ್ತಿಗೆ ಏನು ಎಪ್ಪಂಗೆ ಬೇಕಾಗಿತ್ತು? ಒಬ್ಬ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಇದೆ. ನಾನೇ ಕೇಳಿದೆ, ಅಪ್ಪ ನೀನೊಬ್ಬ ನಿರ್ಮಾಪಕ ಆಗಿದ್ಯಾ, ನೀನು ಮಾಡೋದು ತಪ್ಪು ಅಂದೆ. ಇಲ್ಲ, ಅದು ಯಾರೋ ಕೇಳಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೇದಾಗಲ್ಲ. ನೀನು ಒಬ್ಬ ಕನ್ನಡ ನಿರ್ಮಾಪಕರಿಗೆ ತೊಂದರೆ ಕೊಡಬೇಡ, ನಿಂಗೆ ಅಷ್ಟಿತ್ತು ಅಂದ್ರೆ ಫೋನ್ ಮಾಡಿ ಕೇಳು. ನೀನು ಗೂಢಾಚಾರಿ ಕೆಲಸ, ಕೆಲಸ ಮಾಡೋಕೆ ಹೋಗ್ಬೇಡ, ಸ್ಪೈ ಕೆಲಸ ಅಂತ ಹೇಳಿದೆ. ಅವ್ನು ಮಾತಾಡಿರೋ ವಾಯ್ಸ್ ರೆಕಾರ್ಡು ನನ್ನ ಹತ್ರ ಇದೆ. ಅಲ್ಲಲ್ಲ, ಅವ್ರ ಹೆಸರು ಹೇಳಿಲ್ಲ, ಅವ್ರು ಯಾರೋ ದುಷ್ಯಂತ್ ಅನ್ನೋರು ಯಾವುದೋ ಒಂದು ಹೆಸರು ಹೇಳಿದ್ರು, ಅವ್ರು ಮಾಡೋದು ಕೇಳಿದ್ರು, ನಮ್ಗೆ ಈ ಮಾಡಿದ್ರು ಅಂತ. ಅಲ್ಲೋಗಿ ಸೆನ್ಸಾರ್ ಆಫೀಸಲ್ಲೂ ಅವರು ರೆಕಮೆಂಡ್ ಮಾಡಿದಾಗ ಕೇಳಿಲ್ಲ, ಆಫೀಸರ್ ಗೆಟ್ ಔಟ್ ಅಂತ ಹೇಳಿದ್ದಾರೆ.